ಗ್ಯಾರಂಟಿ ಎರಡೂ ಇದೆಯಾ? ಹ್ಞೂ ಸರ್. ಹ್ಞೂ ಸರ್. 7,000 ಗಂಟೆ ತನಕ. ಹ್ಞೂ ಸರ್. ಸರ್ ನಾವು ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ವಿ ಸರ್ 2020. ಏನು ಎತ್ತಂದು ಹೇಳಿ. ಇದು 140 ಇಟಾಚಿ. ನಾವು ಗಿರೀಶ್ ಅಂತ ಹೇಳಿ ಗಾಡಿ ಓನರು. 2025 ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ದೀವಿ. ಇವರು ನಮಗೆ 7,000 ಗಂಟೆ ವಾರಂಟಿ ಕೊಟ್ಟಿದ್ದಾರೆ. ವಾರಂಟಿ ಗ್ಯಾರಂಟಿನ 7,000 ಗಂಟೆ ಕೊಟ್ಟ ಮೇಲೆ 480 ಗಂಟೆಗೆ ನಮಗೆ ಗಾಡಿ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಬೂಮು ರಾಮು ಎದ್ದೇಳೋದಿಲ್ಲ, ಫುಲ್ಲು ಸ್ಲೋ ಆಪ್ಷನ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಇವರು ನಮ್ಮನ್ನು ಏನು ಹೇಳ್ತಾರೆ, ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದು ಚೆಕ್ ಮಾಡಿ ತುಂಬ ಇಂಜಿನಿಯರ್ಸ್ ಬರ್ತಾರೆ, ಹೋಗ್ತಾರೆ. ಹೋಗ್ತಾ ಇದ್ದಂಥ ಟೈಮ್ನಲ್ಲಿ ಗಾಡಿ 480 ಗಂಟೆಯಿಂದ 800 ಗಂಟೆವರೆಗೂ ಗಾಡಿ ರನ್ ಮಾಡ್ತಾರೆ. ಬರೋದು ಹೋಗೋದು ಬರೀ ರಿಪೇರಿ ಮಾಡಿದ್ದಾರೆ ಹೊರತು ಯಾವುದೇ ಟ್ರಯಲ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಗಾಡಿ ರೆಡಿ ಆಗಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ. ಗಾಡಿ EMI ಕಟ್ಟೋಕ್ಕಾಗಲ್ಲ. ನಾವು ಅವ್ರನ್ನ ಕೇಳಿದ್ರೆ ಅಣ್ಣ ಈ ವಾರ ಕೊಡ್ತೀವಿ, ಈ ವಾರ ಕೊಟ್ಬಿಡಿ, ಇನ್ನೊಂದು ವಾರ ಟೈಮ್ ಕೊಡಿ ಅಂತೇಳಿ ತುಂಬ ದಿನದಿಂದ ಹಿಂಗೆ ಕೇಳ್ಕೊಂಬಂದರು. ಇದೇ ಶಿವಾನಂದ್ ಅಂತೇಳಿ ನಮಗೆ ಗಾಡಿ ಕೊಟ್ಟಿದ್ದರು. ಈಗ ಮೇಲ್ಗಡೆ ಯಾರಿಗೆ ಫೋನ್ ಮಾಡಿರೂ ರೆಸ್ಪಾನ್ಸ್ ಇಲ್ಲ. ಇವ್ರನ್ನ ಕೇಳ್ತಾ ಹೋದಾಗ ತುಂಬ ಇದಾಯಿತು. ನಾವು ಎಷ್ಟು ಅಂತ ಕೇಳಿದ್ರು ನಮಗೆ ಗಾಡಿ ಸಫರ್ ಪಟ್ಟು ನಾವು ಗಾಡಿ ತಂದು ಹಾಕಿದ್ದೀವಿ. 1,15,000 EMI ಬರುತ್ತೆ. ನಮ್ಮ ಕೈಲಿ ಕಟ್ಟೋಕ್ಕಾಗ್ತಾಯಿಲ್ಲ. ಪ್ರತಿ ತಿಂಗಳು 1,15,000 EMI ಬರುತ್ತೆ. ಇವ್ರನ್ನ ಯಾರನ್ನೇ ಕೇಳಿದ್ರು ನಮ್ಮ ಲೆಕ್ಕಾಚಾರ ಕರೆಕ್ಟಾಗಿ ಐತ್ಕೊಂಡ್ರಿ ಗಾಡಿ ಅಂತಾರೆ. ನಿಮ್ಮ ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಕಂಪ್ನಿ ಲೆವೆಲಲ್ಲಿ 8 ರಿಂದ 9 ಲೀಟ್ರ್ ಮೈಲೇಜ್ ಕೊಟ್ಟಿದ್ದಾರೆ 1 ಗಂಟೆಗೆ ಡೀಸೆಲ್ಲು. ಇದು 11 ರಿಂದ 13 ಲೀಟ್ರ್ ತಗೊತಾ ಇದೆ. 11 ರಿಂದ 13 ಲೀಟ್ರ್ ತಗೊಂಡ್ರೆ ನಾವು ಹೆಂಗೆ ಇದು ಮಾಡಬೇಕು? 1,500 ರಿಂದ 1,600 1,700 ರೂಪಾಯಿ ಗಾಡಿ ಕಳಿಸ್ತಾ ಇದ್ದೀವಿ. ಇಲ್ಲ 2,000 ಕಳಿಸಿ ಆ ಗಂಟೆಗೆ 1 ಗಂಟೆ ಟ್ರಾನ್ಸ್ಪೋರ್ಟು ಎಲ್ಲ ಲೆಕ್ಕ ಹಾಕಿದ್ರೆ ಆಪ್ರೇಟರ್ ಖರ್ಚು, ಎಕ್ಸ್ಟ್ರಾ ಗಾಡಿ ಖರ್ಚು ಎಲ್ಲ ಲೆಕ್ಕ ಹಾಕಿದ್ರೆ ಯಾವುದೇ ರೀತಿ 10 ರೂಪಾಯಿ ಉಳಿಯೋಲ್ಲ. ನಾವು EMI ಕಟ್ಟೋಕ್ಕಾಗಲ್ಲ. ಇದು ಉಳಿತಕ್ಕಂಥ ಏನು ಮೇಲ್ಗಡೆ ಉಳಿತೈತೆ 300 ರಿಂದ 400 ರೂಪಾಯಿ ಡೀಸೆಲಿಗೆ ಎಕ್ಸ್ಟ್ರಾ ಹೋಗ್ತಾಯಿದೆ. ಗಂಟೆಗೆ 10 ಅವರ್ ಕೆಲಸ ಮಾಡಿದ್ರೆ 5,000 ಡೀಸೆಲಿಗೆ ಎಕ್ಸ್ಟ್ರಾ ಹೋಗ್ತಾಯಿದೆ. ನಾವೇನೇ ಕೇಳಿದ್ರು ಇವ್ರು ಯಾವುದೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದಕ್ಕೆ ನೊಂದು ಬೆಂದು ತಂದು ಅವ್ರ ಶೋರೂಮ್ ಮುಂದೆ ಹಾಕಿ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಇಲ್ಲ ನಮಗೆ ಗಾಡಿ ಬೆಳಗ್ಗೆ 10 ಗಂಟೆಗೆ ಬಂದ್ವಿ. ಅವ್ರನ್ನ ಕೇಳಿದ್ವಿ, ಏನಪ್ಪ ಇವತ್ತು ರೆಡಿ ಮಾಡಿಕೊಡ್ತೀವಿ ಅಂತ. ಸರ್ ನಮ್ಮದೇನಿಲ್ಲ ಸರ್, ನಮ್ಮ ಕಂಪ್ನಿ ಲೆಕ್ಕಾಚಾರ ಕರೆಕ್ಟಾಗೈತೆ ಅಂದರು. ನೀವು ಕಂಪ್ನಿ ಲೆಕ್ಕಾಚಾರ ಕರೆಕ್ಟಾಗೈತೆ ಅಂದರೆ ನಮ್ಮ ಮ್ಯಾನೆಲ್ಲ ತೋರಿಸ್ರಪ್ಪ, ಫಿಸಿಕಲಿ ತೋರಿಸಿ ಅಂದರೆ ಮೊನ್ನೆ ಬಂದು 8-10 ಜನ ಮೆಕ್ಯಾನಿಕ್ಗಳು ಬಂದರು. ನಾವು ಹಾಕಿರೋ ಡೀಸೆಲ್ ಹಾಕಿ ಎಲ್ಲ ಇದು ಮಾಡಿ ಅವ್ರ ಮುಂದೆ 11 ಲೀಟ್ರ್ ಮೈಲೇಜ್ ತಾಣ್ತು. ಇಕೋ ಮೂಡಲ್ಲಿ ನೀವು 8 ರಿಂದ 9 ಕೊಟ್ಟಿದ್ದೀವಿ, 11 ಲೀಟ್ರ್ ತಾಂಡೈತೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಸರ್ ನಾವು ಬರ್ತೀವಿ, ನೋಡ್ತೀವಿ, ಓಡಿಸಿ 1 ವಾರ ರೆಡಿ ಆಗುತ್ತೆ ಅಂದರು. ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಇನ್ನು ನಾವು 775 ಡೀಸೆಲ್ ಹಾಕಿ 70 ಗಂಟೆ ಗಾಡಿ ರನ್ ಆಯಿತು. ಅದಕ್ಕೆ ನಮಗೆ ಬೇಜಾರಾಗಿ ತಂದು ಗಾಡೀಲಿ ಹಾಕಿದ್ವಿ ಸರ್. ಇಲ್ಲ ನಮಗೆ ಗಾಡಿ ರೆಡಿ ಮಾಡಿಕೊಡ್ಲಿ. 775 ಲೀಟ್ರ್ ಡೀಸೆಲ್ಗೆ 70 ಗಂಟೆ ಓಡಿದೆ ಸರ್ ಗಾಡಿ. ಅವ್ರ ಮುಂದೆನೇ ಓಡಿದೆ. ಅವ್ರ ಮುಂದೆ ಓಡಿದ್ರೆ ಇವತ್ತು ಯಾರು ಬರ್ತಾಯಿಲ್ಲ, ಯಾರು ರೆಸ್ಪಾನ್ಸ್ ಅಂತ ಇಲ್ಲ. ಅದಕ್ಕೇನು ಮಾಡಿದ್ವಿ, ತಂದು ಇಲ್ಲಿ ಹಾಕ್ಬಿಟ್ಟಿದ್ದೀವಿ ಗಾಡಿನ. ಇಲ್ಲ ನಮಗೆ ಗಾಡಿ ರೆಡಿ ಮಾಡಿಕೊಡ್ಲಿ, ಇಲ್ಲ ರಿಪ್ಲೇಸ್ಮೆಂಟ್ ಮಾಡಿಕೊಡ್ಲಿ, ಇಲ್ಲ ವಾಪಸ್ ತಗೊಳ್ಳಿ. ಡೀಸೆಲ್ಲು, ಬೂಮು ಮತ್ತು ವೈರಿಂಗು ತಾಂಡಿದ್ದ ಅವತ್ತಿಂದಲೂ ಒಂದಲ್ಲ ಒಂದು ಕಂಪ್ಲೇಂಟ್ ಇದ್ದೇ ಇದೆ ಸರ್. ಒಂದಲ್ಲ ಒಂದು ರೀತಿ ಸಮಸ್ಯೆ ಸರ್. ಅವರು ಹಾಕಿದ್ದಾರೆ, ನಾವು ಒಂದು ಹಾಕಿದ್ದೀವಿ ಸರ್. ಅವ್ರದ್ದೊಂದಿತ್ತು, ಬರ್ರಪ್ಪ ಎಲ್ಲ ಆಚೆಗೆ ಬನ್ನಿ, ನಮ್ಮ ಗಾಡಿ ಕಂಪ್ಲೇಂಟ್ ಸಾಲ್ವ್ ಮಾಡಿಕೊಡಿ, ನೀವೇನು ಮಾಡ್ಕೊಡ್ತೀವಿ ಸಾಲ್ವ್ ಮಾಡಿಕೊಡಿ. ದಿನ ಬಂದು ನಾವು ಕೇಳಿ ಸಾಕಾಗಿದೆ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ. ನೀವು ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡಬೇಡಿ. ನಿಮ್ಮ ಆಫೀಸರ್ಗೆ ಏನಾರ ಕರೆಸಿ, ಮೇಲಧಿಕಾರಿಗಳನ್ನ ಕರೆಸಿ ನೀವು ನಮ್ಗೆ ಡಿಸೈಡ್ ಮಾಡಿ ಅಂತೇಳಿ ನಾವು ಒಂದು ಹಾಕಿದ್ದೀವಿ, ಅವರು ಒಂದು ಹಾಕಿದ್ದೀವಿ ಸರ್. ಯಾರು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ, ಯಾರೂ ರೆಸ್ಪಾನ್ಸ್ ಇಲ್ಲ ಸರ್. ನಾವು ಮಾತಾಡ್ತೀವಿ. ಅವ್ರು ಯಾರೋ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಶಿವಾನಂದ್ ಅಂತವ್ರೆ, ಅವ್ರನ್ನ ಕೇಳಿದರೆ ಸರ್ ನಾವು ಮೇಲ್ಗಡೆ ಮಾತಾಡ್ತಾಯಿದ್ದೀವಿ ಸರ್, ಮೇಲ್ಗಡೆಯವ್ರನ್ನ ಮಾತಾಡ್ತೀವಿ. ಆ ಮೇಲ್ಗಡೆ ಯಾರೂ ಬಂದಿಲ್ಲ ಸರ್. 2 ತಿಂಗಳಿಂದ ಮಾಡ್ತಿದ್ದಾರೆ ಸರ್. 45 ದಿನದಿಂದ ರಿಪೇರಿ ಮಾಡ್ತಲೇ ಇದ್ದಾರೆ. ಸೈಟ್ಗಳಲ್ಲಿ ಬರ್ತಾರೆ, ಹೋಗ್ತಾರೆ, ಎಲ್ಲ ರೀತಿ ಇದೆ. ಇದರಲ್ಲೆಲ್ಲ ಇದೆ ಸರ್. ಒಂದು 18 ರಿಂದ ಬಾಡಿಗೆ ಸೈಟಾಗಿರುತ್ತೆ. ಬೆಳಗ್ಗೆ ಚೆಕ್ ಮಾಡ್ತಾರೆ, ಬೆಳಗ್ಗೆ ಬಂದರೆ 10 ಗಂಟೆಗೆ ಬರ್ತಾರೆ. ನಾವು ಲಾರಿಗೆ ಬಾಡಿಗೆ ಕಳಿಸಿರ್ತೀವಿ, ಅವ್ರು ಲಾರಿ ತಗೊಂಡಿದ್ದಾರೆ. ನಮಗೆ ಲಾಸು ಸರ್, ತುಂಬ ಲಾಸ್ ಆಗಿದೆ. ಅದಕ್ಕೆ ನೊಂದು ತಂದಿಲ್ಲ ಹಾಕಿದ್ದೀವಿ ಸರ್. ಇಲ್ಲ ನಮಗೆ ಗಾಡಿ ಕರೆಕ್ಟಾಗಿ ರೆಡಿ ಮಾಡಿಕೊಡ್ಬೇಕು ಸರ್. ಅವ್ರೇನಿದೆಯಾ 1 ದಿನ ಅಂತ 3 ದಿನ ಅಂತ ಗಾಡಿ ರೆಡಿ ಮಾಡಿಕೊಡ್ಲಿ, ಇಲ್ಲ ಆಗಲೇ ನಮ್ಗೆ ವಾಪಸ್ ತಗೊಳ್ಳಿ. ನಮ್ದು ಇಷ್ಟೇ ಡಿಮ್ಯಾಂಡ್. ರಿಪ್ಲೇಸ್ಮೆಂಟ್ ಮಾಡಿಕೊಡಿ, ಇಲ್ಲ ನಿಮ್ಮ ಗಾಡಿನ ನೀವು ತಗೊಳ್ಳಿ. ಈ ಒಂದು ಡಿಮ್ಯಾಂಡಿಗೆ ಬಂದು ನಾವು ನಿಂತೀವಿ ಸರ್. ದುಡ್ಡು ನಮ್ದು ಏನಿದೆ EMI ಕಟ್ಟಿದ್ದೀವಿ ಸರ್. 1,15,000 EMI ಬರುತ್ತೆ. ನಾವು ಹೆಂಗೆ ಕಟ್ಟೋಕ್ಕಾಗ್ತದೆ ಸರ್? ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಸರ್? 7 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್. ಎಷ್ಟು ವರ್ಷ ಇದೆ EMI? 5 ವರ್ಷ ಇದೆ ಸರ್. 5 ವರ್ಷ ಇದೆ. ಒಂದೇನಾ ನಿಮ್ಗೆ ಇರೋದು ಸರ್? ನಮ್ಮ ಬೇರೆ ವೆಹಿಕಲ್ ಇದ್ದಾವೆ ಸರ್.
ಇವ್ರ ಹತ್ರ ಇದು ಮೊದಲೇ ತೊಗೊಂಡಿದ್ದೀವಿ. ಇದು ಇವ್ರ ಹತ್ರ ಓನ ಫಸ್ಟ್ ತಗೊಂಡಿರ್ತಕ್ಕಂಥ ಹೊಸ ಗಾಡಿ ಇದು ಸರ್. ಇನ್ನೊಂದು ಇದೇ 130 ಇದೇ ಮಿಷಿನ್ ನಮಗೆ ನೀವು ಮಾತಾಡ್ತೀರಾ? ಏನೂ ಆಗಿಲ್ಲ ಸರ್. ಇದು ಈ ಥರ ಸಮಸ್ಯೆ ಆಗಿರೋದ್ರಿಂದ ನಾವು ಕೇಳ್ತಾ ಇದ್ದೀವಿ ಸರ್. ಇವ್ರೇನು ಸರ್ ನಮ್ಮ ಹೆಸರು ಗಿರೀಶ್ ಅಂತೇಳಿ, ಇದು ಓನರ್ ಸರ್.